ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಯೂಟ್ಯೂಬ್ ಚಾನಲ್ಲಿ ನಾವು ನೋಡ್ತಾ ಇದ್ದೀವಿ KCET 2026 ಕೆಮಿಸ್ಟ್ರಿ ಕೀ ಆನ್ಸರ್ಸ್ ಫಾರ್ ಯೋರ್ ಎಕ್ಸಾಮಿನೇಷನ್. ಸೊ ಇವಾಗಲೇ ನೀವು ನಿಮ್ಮ ಫಿಸಿಕ್ಸ್ ಎಕ್ಸಾಮನ್ನು ಕೊಟ್ಟಿದ್ದೀರಾ, ಕೆಮಿಸ್ಟ್ರಿ ಎಕ್ಸಾಮ್ ಕೂಡ ಕಂಪ್ಲೀಟ್ ಮಾಡಿದ್ದೀರಾ. ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇದೆ, ಆನ್ಸರ್ ಇದಾ ಅಂತ ತುಂಬ ಯೂಟ್ಯೂಬ್ಸ್ ವಿಡಿಯೋ ಬರ್ತಾ ಇದೆ. ಬಟ್ ಪರ್ಫೆಕ್ಟಾಗಿ ಕರೆಕ್ಟಾಗಿರೋ ಆನ್ಸರ್ಸನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮಗೆ ವಿಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ಪಿನ್ ಮಾಡಿರೋ ಕಮೆಂಟಲ್ಲಿ ನಿಮಗೆ ಈ ಒಂದು PDF ಸಿಗುತ್ತೆ. ಈ PDF ಸಿಗೋದಕ್ಕೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ನೋಡಬೇಕು. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಇವಾಗ ಯಾವ ಪ್ರಕಾರದಲ್ಲಿ ನಾನು ನಿಮಗೆ ಕೆಮಿಸ್ಟ್ರಿ ಆನ್ಸರ್ ಕೀ ಕೊಡ್ತಿದ್ದೀನಿ ಅಂದರೆ ಇಲ್ಲಿ ನೋಡಿ. ಸೊ ಸೆಟ್ C1. ಸೊ C1 ಮಾಡ್ಯೂಲ್ ಯಾರ ಹತ್ರ ಇದೆ ನೋಡಿ, ವರ್ಷನ್ ಕೋಡು, ಅವ್ರ ಹತ್ರ ಈ ಒಂದು ಆನ್ಸರ್ ಕೀ ಈ ಆರ್ಡ್ರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಒಟ್ಟಿಗೆ 60 ಕ್ವಶನ್ಸ್ ಇದೆ ನೋಡಿ, ಅದರದ್ದು ಆಪ್ಷನ್ಸು ಕೊಟ್ಟಿದ್ದೇವೆ ಇಲ್ಲಿ. ಆಪ್ಷನ್ 1 ಅಂದರೆ C, 1 ಅಂದರೆ ಫಸ್ಟ್ 1, 2 ಅಂದರೆ ಸೆಕೆಂಡ್ 1, ಥರ್ಡ್ ಅಂದರೆ 3, 4 ಅಂದರೆ D, ABCD. ಓಕೆನಾ? ಓಕೆ. ಸೊ ಫಸ್ಟ್ ಒನ್ಗೆ ಕರೆಕ್ಟ್ ಆಪ್ಷನ್ A, ಸೆಕೆಂಡ್ ಒನ್ಗೆ A, ಥರ್ಡ್ ಒನ್ಗೆ 3, ಫೋರ್ತ್ ಒನ್ಗೆ 2. ಸೊ ಈ ಥರ ನೀವು ಅನಾಲಿಸಿಸ್ ಮಾಡ್ಕೊಂಡು ಹೋದರೆ ನಿಮಗೆ ಎಲ್ಲ ಆನ್ಸರ್ಸ್ಗಳು ಸಿಗ್ತಾ ಹೋಗುತ್ತೆ. ಟಿಲ್ 60 ತನಕ ಇದೆ. ಸೊ ಈ ರೀತಿ ಮಾಡಿದ್ರೆ ನೀವು ನಿಮ್ಮ ಒಂದು KCET ಅಂಕನ ಟೋಟಲ್ ಮಾಡ್ಬೋದಾಗಿರುತ್ತೆ. ಸೊ ಗೈಸ್, ಮರೀದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಟೋಟಲ್ ಎಷ್ಟು ಬಂದಿದೆ ಅಂತ. ಸೊ PDF ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ನೋಡಿ, ಅಲ್ಲಿಂದಲೇ ನೋಡಿ ನೀವು. ಸೊ ದ್ಯಾಟ್ ನಿಮಗೆ ಐಡಿಯಾ ಸಿಗುತ್ತೆ ನಿಮ್ಮ KCET ರ್ಯಾಂಕ್ ಏನಂತ. ಬಟ್ ಅಂದರೆ ಮಾರ್ಕ್ಸ್ ಏನಂತ ತುಂಬ ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ನೆಕ್ಸ್ಟ್ ನಾಳೆದು ಎಕ್ಸಾಮ್ಗೆ ಪ್ರಿಪೇರ್ ಆಗೋ ಇದೆ. ಬಟ್ ಇದನ್ನು ಸ್ವಲ್ಪ ನೋಡಿದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಅನ್ನೋ ಒಂದು ವಿಷಯಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದಟ್ಸ್ ಆಲ್ ಫಾರ್ ದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ.